ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾದ ಸಿದ್ಧಗಂಗಾ ಶಾಲೆ. ಪೋಷಕರ ಪಾದ ಪೂಜೆ ಮಾಡಿದ ವಿದ್ಯಾರ್ಥಿಗಳು. ಹಿರಿಯರಿಗೆ ಗೌರವ ಕೊಡುವುದು ಮರೆಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ಹೆತ್ತವರ ಪಾದ ಪೂಜೆ ಮಾಡ್ತಿರುವ ಮಕ್ಕಳು. ದೀಪಗಳ ಪ್ರಧಾನ ಸಂಗೀತದಲ್ಲಿ ತಲ್ಲೀನರಾದ ವಿದ್ಯಾರ್ಥಿಗಳು. ಶಾಲೆಯನ್ನ ಬಿಟ್ಟು ಹೋಗ್ತಿದ್ದೇವೆ ಅನ್ನೋ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಕೂಡಲ ಸಂಗಮದ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್. ಇದು ಎಸ್ಎಸ್ಎಲ್ಸಿ ಮಕ್ಕಳ ಬೀಳ್ಕೊಡುಗೆಯ ಸಮಾರಂಭ. ಕೇವಲ ಇದು ಸಮಾರಂಭವಾಗಿರಲಿಲ್ಲ, ಭಾರತೀಯ ಸಂಸ್ಕೃತಿಗಳ ಅನಾವರಣದಂತಿತ್ತು. ಹೆತ್ತ ತಂದೆ ತಾಯಿಗಳಿಗೆ ಹೇಗೆ ಗೌರವ ಕೊಡಬೇಕು ಎನ್ನುವುದಕ್ಕೆ ಈ ಕಾರ್ಯಕ್ರಮ ಮಾದರಿಯಾಯಿತು. ತಂದೆ ತಾಯಿಗಳ ಪಾದ ಪೂಜೆ ಮಾಡಿ ಮಕ್ಕಳು ಆಶೀರ್ವಾದ ಪಡ್ಕೊಂಡ್ರು. ಹಿರಿಯರು ವಿದ್ಯಾರ್ಥಿಗಳಿಗೆ ಹಣತೆಗಳನ್ನ ನೀಡಿದ್ರು. ವಿದ್ಯಾದೇವತೆ ಸರಸ್ವತಿಗೆ ದೀಪ ಪ್ರದಾನ ಮಾಡಿದ್ದು ಭಾರಿ ವಿಶೇಷವಾಗಿತ್ತು. ಶಿಕ್ಷಣ ಜೊತೆ ಸಂಸ್ಕಾರ ಕೂಡ ಒಂದು ಅವಿಭಾಜ್ಯ ಅಂಗ ಆಗಿದೆ. ಆ ದೃಷ್ಟಿಯಲ್ಲಿ ಇವತ್ತು 10ನೇ ತರಗತಿ ಮಕ್ಕಳು ಇನ್ನೇನು ಅವರು ಮುಂದಿನ ವಾರ ಅವರು ಎಕ್ಸಾಮ್ ಬರೀತಾ ಇದ್ದಾರೆ, CBSE ಸಿಲೆಬಸ್ ಅವ್ರದ್ದು. ಅವರಿಗೆ ತಂದೆ ತಾಯಿಗಳ ಪಾದ ಪೂಜೆಯನ್ನು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದು ಸಾಂಕೇತಿಕ ಕಾರ್ಯಕ್ರಮ, ಅಂದರೆ ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡಬೇಕು ಮೊದಲನೇದಾಗಿ. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡಿದ್ದಾರೆ. ಹಾಗೆ ಅವರಿಗೆ ಸಂಸ್ಥೆಯಿಂದ ದೀಪ ಪ್ರದಾನ ಕಾರ್ಯಕ್ರಮ. ನಿಮಗೆ ಗೊತ್ತಿದೆ, ದೀಪ ಅಂದರೆ ಜ್ಞಾನ ಸಂಕೇತ. ಆ ಜ್ಞಾನ ಸಂಕೇತ ಅವರು ತನ್ನ ಸಮಾಜದಲ್ಲಿ ಪಸರಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ದೀಪವನ್ನು ಕೊಟ್ಟಿದ್ದೇವೆ. ಹಾಗೆ ಮಕ್ಕಳು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ತಂದೆ ತಾಯಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಹಿರಿಯರು, ಸಂಸ್ಥೆ ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗೂ ಶುಭ ಆಶಯವನ್ನು ಆಡಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ. ಧನ್ಯವಾದ. ಕಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಗೆ ಉಡುಗೊರೆಗಳನ್ನ ಪ್ರೀತಿಯಿಂದ ನೀಡುತ್ತಿರೋದು ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿತ್ತು. ವಿಶೇಷ ಅತಿಥಿಯಾಗಿದ್ದ ಶಶಿಧರ ಕುಲಕರ್ಣಿ ಅವರು ಮಕ್ಕಳಿಗೆ ನಿಜವಾದ ಶಿಕ್ಷಣದ ಕುರಿತು ತಿಳಿ ಹೇಳಿದ್ರು. ಇವತ್ತು ಯಾರಿಗೂ ಭೇಟಿ ಆದ್ರೆ ನಂಗೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸ್ತದ. ಇದು ನಾನು 10ನೇ ತರಗತಿ ತನಕ ಕಲ್ತಿದ್ದು, ಇದು ಮರ್ತಿಲ್ಲ, ಇದು ಮರೆಯೋದಿಲ್ಲ. ನನ್ನ ತಂದೆ ತಾಯಿಗೆ ನಾ ಗೌರವಿಸಬೇಕು, ಇದನ್ನ ನಾನು 10th ಸ್ಟ್ಯಾಂಡರ್ಡ್ ತನಕ ಕಲ್ತಿದ್ದು, ಇದನ್ನ ನಾ ಮರೆಯೋದಿಲ್ಲ. ಹಿಂಗಾಗಿ ಶಿಕ್ಷಣ ಅಂದ್ರೆ ಏನು ಅಂತ ತಿಳ್ಕೊಳ್ರಿ. ಜೀವನದಾಗ ಎಲ್ಲಾ ಕಲ್ತು, ಎಷ್ಟಾಗ್ತದೋ ಅಷ್ಟೆಲ್ಲಾ ಕಲ್ತು ಅದನ್ನ ಎಲ್ಲಾನು ಮರೆತ ನಂತರ ಯಾವುದು ನಮ್ಮ ಜೀವನಕ್ಕೋಸ್ಕರ ನಮ್ಮ ಜೊತೆಗೆ ಕಡಿತನಕ ಉಳಿತದೋ ಅದು ಶಿಕ್ಷಣ. ಪಾಶ್ಚಿಮಾತ್ಯ ಸಂಪ್ರದಾಯಕ್ಕೆ ಮಾರು ಹೋದವರೇ ಜಾಸ್ತಿ. ಆದ್ರೆ ಇಲ್ಲಿನ ಮಕ್ಕಳು ಅಪ್ಪಟ ಭಾರತೀಯ ಸಂಪ್ರದಾಯದಂತೆ ಭಕ್ತಿ ಗೀತೆಗಳ ಮೂಲಕ ಮನಸೂರೆಗೊಂಡರು.
4ನೇ ಬ್ಯಾಚು ಈಗ ಹೋಗ್ತಾ ಇದೆ ನಮ್ಮದು. ಆ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವತಿಯಿಂದ, ನಮ್ಮ ಗುರು ವೃಂದ ವತಿಯಿಂದ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ರಿ. ಏನು ಪ್ರೀವಿಯಸ್ ಇಯರ್ ನಾವು ತಾಲೂಕಿಗೆ ನಾವು ಫಸ್ಟ್ ಬಂದಿದ್ವಿ, ಅದೇ ರೀತಿಯಾಗಿ ಕೂಡ ಈ ವರ್ಷನೂ ಕೂಡ ನಾನು ಅದನ್ನೇ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದಿನ ಮಕ್ಕಳು ಏನೀಗ 9th ಏನೋ ಓದ್ತಾ ಇದಾರಲ್ಲ, ಅವರು ಕೂಡ 10th ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಹೇಳ್ತಾ, ಈಗಿನ 10th ಮಕ್ಕಳು ಅವರು ಪಾಸ್ಔಟ್ ಆಗಿ ಹೋದ್ಮೇಲೆ ಒಳ್ಳೆ ಕಾಲೇಜುಗಳಿಗೆ ನೀವು ಸೇರಿ ನಿಮ್ಮ ತಂದೆ ತಾಯಿಗಳನ್ನ, ಆಮೇಲೆ ಈ ಸಂಸ್ಥೆನ ಮಾಡಿಕೊಟ್ಟಂಥ ನಿಮಗೆಲ್ಲ ಶಿಕ್ಷಕಗಳನ್ನ ಯಾರು ಮರಿಬೇಡ್ರಿ. ಇದೀಗ ಶಾಲೆ ಬಿಟ್ಟು ಹೋಗೋದು ಅಂದ್ರೆ ಎಷ್ಟು ನೋವಿನ ಸಂಗತಿ ಅಂತ ಎಲ್ರಿಗೂ ಗೊತ್ತು. ವಿದ್ಯಾರ್ಥಿಗಳು ಭಾವುಕರಾದ ಕ್ಷಣ ಕಂಡು ಬಂತು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. Memories, but we want to carry only positive memories. We always want this school to see in the top. There are no words to express about our principal sir. I thank you sir for your support and guidance. They always say us, education means discipline, truth, and sense. These are the most important. Without this, education is incomplete. Moreover, we are leaving this school. It was very sad to say. So I thank all my teachers who guided us, who taught us. So thank you for this wonderful event. Thank you. I learned how to respect the world, and I learned how the world is, how the outside world works like. ಶಾಲೆಯ ಸಂಸ್ಕೃತಿಗೆ ಪೋಷಕರು ಮಾರು ಹೋಗಿದ್ರು. ತಮ್ಮ ಮಕ್ಕಳಿಗೆ ಸಕಲ ವಿದ್ಯೆ ಕಲಿಸಿದ ಸಂಸ್ಥೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ್ರು. ಸಾರುತ್ತಿಹುದು ಸಾರಿ ಸಾರಿ. ಕಳೆದ ವರ್ಷದ ಪರ್ಸೆಂಟೇಜ್ಗಿಂತ ಈ ಸಲ ಜಾಸ್ತಿ ಮಾಡ್ತಾ ಇದೆ ಅಂತ ಕೇಳಿ ಸರ್ ಪ್ರಯತ್ನ ಪಡ್ತಾ ಇದ್ದಾರೆ. ಮಕ್ಕಳು ಕೂಡ ಆ ಶಿಕ್ಷಕರೇನದಲ್ಲ, ಕಷ್ಟಪಟ್ಟ ಶಿಕ್ಷಕರಿಗೆ ಗುರುತೇನಪ್ಪ ಅಂತ ಮಕ್ಕಳ ಪರ್ಸೆಂಟೇಜ್. ಈ ಸಂಸ್ಥೆಗೆ ದೇವರನ್ನ ಕರೆಯರಿ ಅವ್ರ ಆದ್ರ ಅಂತ ದೇವ್ರು ನನ್ನ ಮಗನ್ ಕರೆದ ಅವ್ನ್ ತಿಳಿಲಾರ್ದನ್ನ ತಿಳಿಸ್ಯಾರ್ರಿ. ಕರೆದ ಕೇಸಿ ಈ ತರ ತಿಳ್ಕೊ, ಈ ತರ ಮಾಡು ಅಂತೇಳಿ ತಿಳಿಸಿ ಹೇಳ್ಯಾರ್ರಿ. ಈ ಸಂಸ್ಥೆನ ಬಹಳ ಆಭಾರಿ ಆಗಿರ್ತಿತ್ತು ಎಲ್ಲರಿಗೂ. ಯಾಕೆಂದ್ರೆ ಮಕ್ಕಳಲ್ಲಿ ಓದೋದೊಂದೇ ಮುಖ್ಯ ಉದ್ದೇಶ ಅಲ್ಲ ಸರ್, ಅದರಿಂದ ಎಲ್ಲ ಸಂಸ್ಕಾರ ಗುಣ, ಎಲ್ಲರಿಗೂ ಹೇಗಿರ್ಬೇಕು, ಹೇಗೆ ಮುಂದೆ ಅವ್ರ ಜೀವನದಲ್ಲಿ ಹೇಗೆ ಉತ್ತಮವಾದ ಗುಣಗಳನ್ನ ಅಳವಡಿಸ್ಕೋಬೇಕು, ಪ್ರತಿಯೊಂದನ್ನು ತುಂಬಾ ಸುಂದರವಾಗಿ ತುಂಬಾ ಅವ್ರಿಗೆ ಹೇಳಿಕೊಟ್ಟಿದ್ರ ಪ್ರತಿಯೊಬ್ಬರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮಕ್ಕೆ ಕೂಡಲ ಸಂಗಮದ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್, ಮೂಧೋಳ. ಕರ್ನಾಟಕದಾದ್ಯಂತ ಫೇಮಸ್ ಆಗಿರುವ ಮಹಾರಾಣಿ ಬೇಕರಿಯ ನೂತನ ಬ್ರಾಂಚ್ ಇದೀಗ ನಿಮ್ಮ ಮೂಧೋಳದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ವೆರೈಟಿ ಕೇಕ್ಸ್, ಲೈವ್ ಕೇಕ್ಸ್, ಪಿಜ್ಜಾ, ಬರ್ಗರ್ ಹಾಗೂ ಗುಣಮಟ್ಟದ ಸಿಹಿ ತಿನಿಸುಗಳು ಸಿಗುತ್ತವೆ. ಶುದ್ಧತೆ ಮತ್ತು ಶುಚಿತ್ವ ನಮ್ಮ ಮೊದಲ ಆದ್ಯತೆ. ಯಾಕಂದ್ರೆ ಗ್ರಾಹಕರ ಆರೋಗ್ಯದ ಕಾಳಜಿ ನಮಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಎಲ್ಲಾ ರೀತಿಯ ಫುಡ್ಗಳನ್ನ ಸವಿಯಬಹುದು. ಫಂಕ್ಷನ್ ಮತ್ತು ಸಭೆಗಳಿಗೆ ಪಾರ್ಟಿ ಹಾಲ್ ಕೂಡ ಲಭ್ಯವಿದೆ. ನಮ್ಮ ವಿಳಾಸ ಮಹಾರಾಣಿ ಬೇಕರಿ, ತಿಮಸಾನಿ ಬಿಲ್ಡಿಂಗ್, ಗಡದನ್ನವರ್ ಸರ್ಕಲ್, ಎಪಿಎಂಸಿ ಮಾರ್ಕೆಟ್ ಎದುರು, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.